ವಾಟಾಳ್ ನಾಗರಾಜ್ ಅವರು ಪ್ರತಿ ವರ್ಷ ನನಗೆ ಆಹ್ವಾನ ಕೊಡ್ತಾರೆ. ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚಿತವಾಗೂ ಕೊಟ್ಟಿದ್ರು, ನಂತರನೂ ಕೊಟ್ಟಿದ್ರು. ನಾನು 8 ಬಾರಿ ಮುಖ್ಯಮಂತ್ರಿಯಾಗಿ ವಾಟಾಳ್ ನಾಗರಾಜ್ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಪ್ರತಿ ಬಾರಿನೂ ಕೂಡ ನಾಡಿನ ಜನತೆಗೆ ಶುಭವನ್ನ ಕೋರ್ತಕ್ಕಂತ ಅವಕಾಶವನ್ನ ವಾಟಾಳ್ ನಾಗರಾಜ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ವಾಟಾಳ್ ನಾಗರಾಜ್ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಾಟಾಳ್ ನಾಗರಾಜು ನಾವು ಒಂದೇ ಜಿಲ್ಲೆಯವರು, ನನಗಿಂತ ದೊಡ್ಡವರು ಇರಬೇಕು, ಅವರು ವಯಸ್ಸು ಹೇಳಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಓದುವಾಗ ವಿದ್ಯಾರ್ಥಿಯಾಗಿದ್ದಾಗ ಇವ್ರು ಭಾಷಣ ಕೇಳಕ್ ಹೋಯ್ತಿದ್ದೆ ಟೌನ್ ಹಾಲ್ನಲ್ಲಿ. ಆಗ ಕನ್ನಡ ಹೋರಾಟಗಾರರಾಗಿದ್ರು. ವಾಟಾಳ್ ನಾಗರಾಜ್ ಅವ್ರು ಕಂಡ್ರೆ ಬಹಳ ಅಭಿಮಾನ, ಪ್ರೀತಿ, ಗೌರವ ಎಲ್ಲ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಾಟಾಳ್ ನಾಗರಾಜು ಒಬ್ಬ ಅಪ್ಪಟ ಕನ್ನಡ ಹೋರಾಟಗಾರ. ಅಪ್ಪಟ ಕನ್ನಡ ಹೋರಾಟಗಾರ. ಯಾವುದೇ ರಾಜಿ ಇಲ್ಲದೆ ಇರ್ತಕ್ಕಂಥ ಮನುಷ್ಯ, ಕನ್ನಡದ ಪರ ಇರ್ತಕ್ಕಂಥ ಹೋರಾಟಗಾರ ಯಾರು ಇದ್ರೆ ಅವರು ವಾಟಾಳ್ ನಾಗರಾಜ್ ಅವರು ಅಂತಕ್ಕಂಥ ಮಾತುಗಳನ್ನ ಹೇಳಬಹುದು. ಅವರು ಈಗಾಗಲೇ ಪ್ರಸ್ತಾಪ ಮಾಡಿದ್ರಲ್ಲ, ಮಂತ್ರಿ ಆಗ್ಬೇಕು ಅಂತ ಅನ್ಕೊಂಡಿದ್ರೆ, ಕನ್ನಡ ಹೋರಾಟದಲ್ಲೇ ಇಟ್ಕೊಂಡು ಮಂತ್ರಿ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ದೇವರಾಜ ಅರಸರವರು ಕರೆದಿದ್ರು. ನಾನು ಮಂತ್ರಿ ಸ್ಥಾನವನ್ನ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ನಾನು ಕನ್ನಡ ಹೋರಾಟದಲ್ಲೇ ಇರ್ತೀನಿ, ಕನ್ನಡ ಪಕ್ಷದಲ್ಲೇ ಇರ್ತೀನಿ, ನಾನು ಬೇರೆ ಪಕ್ಷಕ್ಕೆ ಬರಲ್ಲ ಅಂತ ಹೇಳಿ ಅವರು ಹೇಳಿದಂತ ವಿಚಾರ ನಿಜಕ್ಕೂ ಕನ್ನಡದ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಬದ್ಧತೆ ಬೇರೆಯವರಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂತ ಬದ್ಧತೆಯನ್ನ ವಾಟಾಳು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.